ಸೊ ಉದ್ಯಮಿ ಸಿಜೆ ರಾಯ್ ಆತ್ಮಹತ್ಯೆ ಪ್ರಕರಣ ಈಗ ಹಲಸೂರಿನ ಖಾಸಗಿ ಹೋಟೆಲ್ನಲ್ಲಿ ಪೊಲೀಸರು ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ. ಕಾನ್ರಾಡ್ ಹೋಟೆಲ್ನ 24ನೇ ಫ್ಲೋರ್ನಲ್ಲಿ ಈಗ ಪರಿಶೀಲನೆ ಆಗ್ತಾ ಇದೆ. ಯಾಕೆಂದರೆ ಲಕ್ಕಿ ರೂಮ್ ಅಂತ ಒಂದೇ ರೂಮನ್ನು ರಾಯ್ ಅವರು ಪಡಿತಾ ಇದ್ರಂತೆ ಈ ಹೋಟೆಲ್ನಲ್ಲಿ. ಆತ್ಮಹತ್ಯೆಗೂ ಮುನ್ನ ಅಲ್ಲಿ ಉಳಿದುಕೊಂಡಿರ್ತಕ್ಕಂಥ ಮಾಹಿತಿ ಈಗ ಪೊಲೀಸರಿಗೆ ಸಿಕ್ಕಿದೆ. ಹೀಗಾಗಿ ರೂಮ್ನಲ್ಲಿ ಏನಾದರೂ ಸಿಗುತ್ತಾ ಅಂತ ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ. FSL ತಂಡದ ಜೊತೆ ತೆರಳಿ ಅಶೋಕನಗರ ಪೊಲೀಸರಿಂದ ಈ ಪರಿಶೀಲನೆ ನಡೀತಾ ಇದೆ. ರೂಮ್ನಲ್ಲಿ ಒಂದಷ್ಟು ಫಿಂಗರ್ ಪ್ರಿಂಟ್ಸನ್ನು ಕಲೆ ಹಾಕಿದ್ದಾರೆ FSL ತಂಡ. ರಾಯ್ ಕುಟುಂಬಸ್ಥರ ಮುಂದೆ ರೂಮ್ ತೆರೆದು ಪರಿಶೀಲಿಸಿದ್ದಾರೆ ಪೊಲೀಸರು. ರಾಯ್ ಕುಟುಂಬಸ್ಥರನ್ನು ಜೊತೆ ಕರ್ಕೊಂಡು ಹೋಗಿದ್ದಾರೆ. ಏಕಾಏಕಿ ಇವರು ಹಂಗೆ ಹೋಗಿ ಚೆಕ್ ಮಾಡೋಕ್ಕಾಗಲ್ಲ. ಹಾಗಾಗಿ ಏನು ಬೇಕಾದರೂ ಅಲ್ಲಿ ಸಿಗಬಹುದು ಅನ್ನೋ ಕಾರಣಕ್ಕೋಸ್ಕರ ಕುಟುಂಬಸ್ಥರನ್ನೇ ಕರ್ಕೊಂಡು ಹೋಗಿದ್ದಾರೆ. ಕರ್ಕೊಂಡು ಹೋಗಿ ಕಾನ್ರಾಡ್ ಹೋಟೆಲ್ನ 24ನೇ ಫ್ಲೋರ್, ಆ ಫ್ಲೋರ್ನಲ್ಲಿ ಅವ್ರದ್ದು ಒಂದು ರೂಮ್ ಇತ್ತು. ಪದೇ ಪದೇ ಅವರು ಅದೇ ರೂಮನ್ನು ಪಡ್ಕೋತಾ ಇದ್ರು, ಅಲ್ಲೇ ಉಳಿತಾ ಇದ್ರು ಅಂತ ಮಾಹಿತಿ ಪೊಲೀಸರಿಗೆ ಗೊತ್ತಾಗಿದೆ. ಗೊತ್ತಾಗಿರೋದ್ರಿಂದನೇ ಅಲ್ಲೂ ಕೂಡ ಹೋಗ್ಬಿಟ್ಟು ಒಂದಷ್ಟು ಎಲ್ಲ ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ. ಏನಾದರೂ ಸಿಗಬಹುದು ಅಂತ, ಏನೋ ಒಂದಷ್ಟು ಫಿಂಗರ್ ಪ್ರಿಂಟ್ಸ್ ಸಿಕ್ಕಿದೆ ಅಂತ ಅದು ಮ್ಯಾಚ್ ಮಾಡಿ ನೋಡ್ತಾರೆ. ಈ ಬಗ್ಗೆ ಕೂಡ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮೂರ್ತಿ ಅವರಿಂದ. ಮೂರ್ತಿ, ಈಗ ಈ ಕಾನ್ರಾಡ್ ಹೋಟೆಲ್ನಲ್ಲೇ ಯಾವಾಗಲೂ ಕೂಡ ರಾಯ್ ಉಳಿತಾ ಇದ್ದಿದ್ದ, ಈ ಆತ್ಮಹತ್ಯೆಗೂ ಮುನ್ನ ಅವರು ಅಲ್ಲಿ ಇದ್ರ, ಏನು ಮಾಹಿತಿ ಕಲೆ ಹಾಕಿದ್ದಾರೆ ಅಂತ ಪೊಲೀಸರು? ಅರವಿಂದ್, ಸಿಜೆ ರಾಯ್ ಬಹುತೇಕ ಹಲ್ಸೂರು ಪೊಲೀಸ್ ಠಾಣಾ ವ್ಯಾಪ್ತಿಯ ಈ ಕಾನ್ರಾಡ್ ಹೋಟೆಲ್ ನಲ್ಲಿ ಏನಿದೆ ಸ್ಟಾರ್ ಹೋಟೆಲ್, ಆ ಹೋಟೆಲ್ ನಲ್ಲಿ ಉಳಿದುಕೊಳ್ತಿದ್ರು ಅನ್ನೋ ಮಾಹಿತಿಗಳು ಲಭ್ಯವಾಗ್ತಿದೆ. ಅವರ ಹೆಂಡತಿ ಮತ್ತೆ ಮಕ್ಕಳು ದುಬೈನಲ್ಲಿ ವಾಸವಾಗಿದ್ರು. ಇವರು ಕೂಡ ಆಗಾಗ್ಗೆ ದುಬೈಗೆ ಹೋಗಿ ಬರ್ತಿದ್ರು. ಇಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಹೋಟೆಲ್ ನಲ್ಲಿ ಉಳಿದುಕೊಳ್ಳುವ ಕೆಲಸವನ್ನ ಮಾಡ್ತಿದ್ರು. ಹೀಗಾಗಿ ನಿನ್ನೆ ಅವರು ಇಲ್ಲಿ ಅವರ ಕಚೇರಿಗೆ ಬರುವಂತಹ ಮೊದಲು ಆ ಹೋಟೆಲ್ ನಿಂದ ಬಂದಿದ್ರು ಅನ್ನೋ ಮಾಹಿತಿ ಇದೆ. ಹೀಗಾಗಿ ಅಲ್ಲಿ ಏನಾದ್ರೂ ಡೆತ್ ನೋಟ್ ಏನಾದ್ರು ಬರ್ದಿಟ್ಟಿದ್ರ ಅಥವಾ ಯಾರಿಗಾದ್ರೂ ಬೇರೆಯವರಿಗೆ ಮೆಸೇಜ್ ಅನ್ನ ಕಳಿಸಲಾಗಿತ್ತ, ಈ ಆಯಾಮದಲ್ಲಿ ತನಿಖೆಯನ್ನ ನಡೆಸಬೇಕು. ಮತ್ತೆ ಖುದ್ದು ಅದನ್ನ ಪರ್ಮನೆಂಟ್ ಆಗಿ ಆ ಹೋಟೆಲ್ ಅನ್ನ ಇವರು ಆ ಹೋಟೆಲ್ ನ ರೂಮ್ ಅನ್ನ ಬುಕ್ ಮಾಡ್ಕೊಂಡಿದ್ರು. ಹೀಗಾಗಿ ಬೇರೆ ಯಾರಿಗೂ ಕೂಡ ಆ ಹೋಟೆಲ್ ಕೊಡ್ತಿರಲಿಲ್ಲ. ಕಾರಣ ಏನೋ ಅದೃಷ್ಟದ ರೂಮ್ ಅನ್ನೋ ಮಟ್ಟಿಗೆ ಅವರು ಭಾವಿಸಿದ್ರು. ಹೀಗಾಗಿ ಅದೇ ರೂಮ್ ನಲ್ಲಿ ಉಳಿದುಕೊಳ್ತಿದ್ದಂತಹ ಹಿನ್ನೆಲೆಯಲ್ಲಿ ಕುಟುಂಬಸ್ಥರ ಸಮ್ಮುಖದಲ್ಲಿ ಆ ಹೋಟೆಲ್ನ ಬೀಗವನ್ನ ತೆರೆಸಲಾಗಿದೆ. ಬೀಗವನ್ನ ತೆರೆಸಿ ಅಲ್ಲೊಂದಿಷ್ಟು ಪಂಚನಾಮೆಯನ್ನ ಮುಗಿಸುವ ಕೆಲಸವನ್ನ, ಮತ್ತೆ ಈ FSL ಅಧಿಕಾರಿಗಳು ಒಂದಷ್ಟು ಫಿಂಗರ್ ಪ್ರಿಂಟ್, ಮತ್ತೊಂದಷ್ಟು ಸಾಕ್ಷಿಗಳನ್ನ, ಸೂಕ್ತವಾದಂತಹ ಒಂದಷ್ಟು ಎವಿಡೆನ್ಸ್ ಗಳನ್ನ ಕಲೆ ಹಾಕೋದಕ್ಕೆ ಪೊಲೀಸರು ಪ್ರಯತ್ನವನ್ನ ಪಟ್ಟಿದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಿದೆ. ಅರವಿಂದ್, ರೈಟ್, ಥ್ಯಾಂಕ್ ಯು ಮೂರ್ತಿ, ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. ಎಲ್ಲ ರೀತಿಯಲ್ಲೂ ಕೂಡ, ಎಲ್ಲ ಆಯಾಮದಲ್ಲೂ ಕೂಡ ಮಾಹಿತಿಯನ್ನು ಕಲೆ ಹಾಕುವ ಕೆಲಸ ಈಗ ಸದ್ಯಕ್ಕೆ ಪೊಲೀಸರಿಂದ ಆಗ್ತಾ ಇದೆ. ಅವರು ಎಲ್ಲೆಲ್ಲಿ ಉಳ್ಕೋತಾ ಇದ್ರು, ಎಲ್ಲಿದ್ದರು, ಪ್ರತಿಯೊಂದು ಕಡೆನೂ ಕೂಡ ಅವರ ಕುಟುಂಬಸ್ಥರನ್ನು ಕರ್ಕೊಂಡೇ ಹೋಗ್ಬಿಟ್ಟು ಈಗ ಕೆಲವೊಂದು ಮಾಹಿತಿಯನ್ನು ಪಡ್ಕೋತಾ ಇದ್ದಾರೆ. ಇದೆಲ್ಲವೂ ಕೂಡ ಒಂದು ಕನ್ಕ್ಲೂಷನ್ಗೆ ಬರಬೇಕು ಪೊಲೀಸರು. ಸದ್ಯಕ್ಕಂತೂ ಈಗ ಇನ್ನೂ ಇನ್ವೆಸ್ಟಿಗೇಷನ್ ಮುಂದುವರೆದಿದೆ, ಕನ್ಕ್ಲೂಷನ್ಗೆ ಬರೋಕ್ಕಾಗಿಲ್ಲ, ಸದ್ಯಕ್ಕಾಗಲ್ಲ. ಒಂದಷ್ಟು ಮಾಹಿತಿ ಕಲೆ ಹಾಕ್ತಿದ್ದಾರೆ. ಇನ್ನು ಸಿಜೆ ರಾಯ್ ವಿರುದ್ಧ ಇದ್ದ ಆರೋಪ ಏನು ಹಾಗಾದರೆ? ಇದು ಬಹಳ ಮುಖ್ಯವಾದಂತಹ ಪ್ರಶ್ನೆ. IT ಅಧಿಕಾರಿಗಳು ಪ್ರಕರಣ ದಾಖಲು ಮಾಡಿಕೊಂಡಿದ್ದು ಯಾವ ವಿಚಾರಕ್ಕೆ? ಇವರಲ್ಲಿ ನೋಡಿ, ಪಬ್ಲಿಕ್ ಟಿವಿಯಲ್ಲಿ ಈ ಕುರಿತಂತೆ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನು ನಿಮಗೆ ನಾವು ಕೊಡ್ತಾ ಹೋಗ್ತೀವಿ. ಏನು ಅಂತ ಇವ್ರ ಮೇಲೆ ಆರೋಪ ಇದ್ದಿದ್ದೇನು, ಯಾಕೆ IT ಅಧಿಕಾರಿಗಳು ಬಂದಿದ್ದರು, ಇವರೇನಾದರೂ ತೆರಿಗೆ ವಂಚನೆ ಮಾಡಿದ್ರ? ಸಾಮಾನ್ಯವಾಗಿ IT ಅಧಿಕಾರಿಗಳು ರೇಡ್ ಮಾಡ್ತಕ್ಕಂಥದ್ದು ತೆರಿಗೆ ವಂಚನೆ ಮಾಡಿದಂತಹ ಸಂದರ್ಭದಲ್ಲಿ. ಸೊ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಜೆ ರಾಯ್ ಮೇಲೆ ಇದ್ದ ಆರೋಪಗಳಾದರೂ ಏನು? ಇದು ಇಂಪಾರ್ಟೆಂಟ್ ಕ್ವೆಶ್ಚನ್. IT ಅವರು ಸಾಮಾನ್ಯ ಎಲ್ಲರ ಮೇಲೂ ಆ ಥರ ರೇಡ್ ಮಾಡಲ್ಲ, ಎಲ್ಲರ ಮನೆಗೂ ಥರ ಬರಲ್ಲ. ಅದಕ್ಕೊಂದು ಕಾರಣ ಇರಬೇಕಲ್ಲ, ಏನಾದರೂ ಒಂದು ಕಾರಣ ಇರಬೇಕು. ಆ ಕಾರಣ ಏನು? IT ಅಧಿಕಾರಿಗಳಿಂದಲೇ ಈ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ. ಒಂದಷ್ಟು ಪ್ರಾಥಮಿಕ ಮಾಹಿತಿಗಳು ಕೂಡ ಸಿಕ್ಕಿದೆ.